ಹಾಯ್ ಹಲೋ ಎಲ್ರಿಗೂ ಸೂಪರ್ ನಮಸ್ಕಾರ. ಹೋಪ್ ಎಲ್ಲರೂ ಸಖತ್ತಾಗಿ ಸೂಪರಾಗಿ ಹ್ಯಾಪಿಯಾಗಿ ಹೆಲ್ದಿಯಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರ. ನಿಮ್ಮೆಲ್ರಿಗೂ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರ. ಥ್ಯಾಂಕ್ ಯು ಮತ್ತೊಮ್ಮೆ. ಸೊ ಆ್ಯಸ್ ಯೂಶ್ವಲ್ ಇವತ್ತು ಕೂಡ ಡೈಲಿ ವ್ಲಾಗೇ ಆಗಿರುತ್ತೆ. ಆ್ಯಂಡ್ ಇವತ್ತು ಬೆಳಗ್ಗೆ ಬೇಗ ಎದ್ದು ಸೆಷನ್ ಇತ್ತು ಅನ್ಕೋತೀನಿ. ನನಗೆ ಮರ್ತೋಗಿದೆ ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಡೋದು ಯಾವತ್ತು ಕೊಡ್ತಿದ್ದೀನೋ ಅಂದ್ಬಿಟ್ಟು. ಅದಕ್ಕೆ ಆ್ಯಸ್ ಯೂಶ್ವಲ್ ಸೆಷನ್ ಸ್ವಲ್ಪ ಬೇಗನೆ ಇರುತ್ತೆ. 6 ಅಥವಾ 5:45 ನಾನು ಕೂಡ ಎದ್ದೊಳ್ಬೇಕಾಗುತ್ತೆ. ನಾನು ಕೂಡ ಫ್ರೆಶ್ ಅಪ್ ಆಗಿ ನನ್ನ ದಿನನೆಲ್ಲ ಶುರು ಮಾಡ್ಕೋಬೇಕಾಗುತ್ತೆ. ಸೊ ಕ್ಲೈಂಟು ಕೂಡ ಮೆಸೇಜ್ ಮಾಡಬೇಕು ವೆದರ್ ಎದ್ದಿದ್ದಾರೋ ಇಲ್ವೋ ಅನ್ನೋದನ್ನ. ಸೊ ತುಂಬ ಜನ ನನ್ನ ಸೆಷನ್ಗೆ ಕ್ಲಾಸಸ್ಗೆ ಜಾಯ್ನ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ. ಆ್ಯಂಡ್ ಆ್ಯಸ್ ಯೂಶ್ವಲ್ ಬೆಡ್ಡೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಿಮ್ಗೆ ಗೊತ್ತಿದೆ ನನ್ನ ಮ್ಯಾಜಿಕ್ ವಾಟರ್ ಬಾಟಲ್ ಬಗ್ಗೆ. ಸೊ ಅದನ್ನು ಎವ್ರಿ ಸಿಂಗಲ್ ಡೇ ನನ್ನ ಬೆಡ್ ಪಕ್ಕದಲ್ಲೇ ಇಟ್ಟಿರ್ತೀನಿ. ಇಷ್ಟು ಡಿಸ್ಟೆನ್ಸಲ್ಲಂತೂ ಇದ್ದೇ ಇರುತ್ತೆ. ಎದ್ದು ಅದನ್ನು ಮತ್ತೆ ಮಾತಾಡ್ತಾ ವಾಟರ್ ಜೊತೆ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ನನ್ನ ದಿನನ ಶುರು ಮಾಡ್ಕೋತೀನಿ. ಸೊ ನೀರೆಲ್ಲ ಕುಡಿಯೋದ್ರ ಮುಖಾಂತರ ಇದರಲ್ಲಿ ಒಂದು ಅರ್ಧ ಮುಕ್ಕಾಲು ಭಾಗ ಖಾಲಿ ಮಾಡಿರ್ತೀನಿ ಒಂದೇ ಸಲ ಕುತ್ಕೊಂಡು. ನಾನು ಬೆಳಗ್ಗೆ ತುಂಬ ನೀರು ಕುಡಿತೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅದು ನಂಗೆ ತುಂಬ ಚಿಕ್ಕ ವಯಸ್ಸಿಂದನೇ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಹಾಗಾಗಿ ಬನ್ನಿ ಕಿಚನ್ ಕಡೆಗೆ ಹೋಗೋಣ. ಸೊ ಗುರುವಾರ ನನ್ನ ರೊಟ್ಟಿನ ತುಂಬ ಡಿಫ್ರೆಂಟಾಗಿ ನೋಡಿರ್ತೀರ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗ್ತಿದೆ. ರೈಸ್ಗೆ ಇಟ್ಟಿದ್ದೆ ಆಯಿತಾ. ನಾನು ಮರ್ತುಬಿಟ್ಟು ಲೋ ಫ್ಲೇಮಲ್ಲಿ ಇಡೋದ್ಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಫುಲ್ ಸುಟ್ಟೋಗ್ಬಿಟ್ಟಿದೆ. ಹಿಂಗಾಗೋಗಿದೆ ಕಲರ್. ಸ್ವಲ್ಪ ನೀರು ಹಾಕ್ಬಿಟ್ಟು ಹಂಗೆ ಇಟ್ಬಿಟ್ಟೆ ಇವಾಗ. ಆ್ಯಂಡ್ ಸದ್ಯಕ್ಕೆ ಕಾಫಿನ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಯಾವುದೇ ಥರ ಲಂಚ್ ಏನು ರೆಡಿ ಮಾಡೋಕ್ಕಾಗಲ್ಲ. ಬಿಕಾಸ್ ಟೈಮ್ ಬಂದು ಆಲ್ಮೋಸ್ಟ್ 7:30 ಮೇಲೆ ದಾಟಿದೆ. ಅದಕ್ಕೋಸ್ಕರ ಏನೂ ಮಾಡಲ್ಲ. ಆ್ಯಂಡ್ ಇಟ್ಸ್ ಟೋಟಲಿ ಫೈನ್. ನಾನು ಕೊಲಿಗಿಗೆ ಮೆಸೇಜ್ ಮಾಡಿದ್ದೀನಿ. ಸೊ ಗೆಟ್ ಲಂಚ್ ಫಾರ್ ಮೀ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಗಾಡ್ ನೋಡ್ತಾರೆ ಅಂತ. ಆ್ಯಂಡ್ ಇವಾಗ ನಾನು ಬ್ರೇಕ್ಫಾಸ್ಟ್ಗೆ ಬಂದು ಬೂದ್ಗುಂಬಳಕಾಯಿ ಜ್ಯೂಸ್ನ ರೆಡಿ ಮಾಡ್ಕೊತೀನಿ. ಕಾಫಿ ಎಲ್ಲ ಕುಡಿದು ಸ್ವಲ್ಪ ಪಾತ್ರೆ ಇದೆ ವಾಶ್ ಮಾಡಿ ಹಾಕ್ಬಿಡ್ತೀನಿ. ಆ್ಯಂಡ್ ಅದಾದಮೇಲೆ ಜ್ಯೂಸ್ ಎಲ್ಲ ರೆಡಿ ಮಾಡಿಕೊಂಡು ಆಫೀಸಿಗೆ ತೊಗೊಂಡೋಗಿ ಅಲ್ಲೇ ಕುಡಿತೀನಿ. ಇವಾಗ ಟಕ್ ಅಂತ ಕುಡಿಯೋಕ್ಕಾಗಲ್ಲ ಬಿಕಾಸ್ ಕಾಫಿ ಕುಡ್ದಿರ್ತೀನಲ್ಲ. ಸೊ ಹಾಗಾಗಿ ಆಫೀಸಿಗೆ ತೊಗೊಂಡೋಗಿ ಕುಡಿಯೋ ಪ್ಲ್ಯಾನ್ ನಂದು. ಎಸ್ ನೋಡೋಣ ಬನ್ನಿ ಇಡೀ ದಿನ ಹೆಂಗೆ ಹೋಗುತ್ತೆ, ಏನೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇವತ್ತಿನ ಟೆಕ್ನಿಕ್ ಅನ್ನೋದಕ್ಕಿಂತ ಇವತ್ತಿನ ಏಂಜಲ್ ನಂಬರ್ ಬಗ್ಗೆ ಹೇಳ್ತೀನಿ. ಸೊ ಫಸ್ಟು ನಮ್ಮ ಎಡಗೈ ಮೇಲೆ ಈ ಒಂದು ನಂಬರ್ನ ಬರ್ಕೊಳ್ಳಿ, 24. ಓಕೆನಾ? ಇದು ಅಳಿಸೋದ್ರೆ ಮತ್ತೆ ಪರವಾಗಿಲ್ಲ, ಪೆನ್ ತಗೊಂಡು ಬರ್ಕೊಳ್ಳಿ. ಏನಪ್ಪ ಈ ಥರದ್ದು ಏನಂತಾರೆ, ಐ ಫರ್ಗೊಟ್. ಇದು ಬಂದ್ಬಿಟ್ಟು ವಾಟರ್ ಅಂಡ್ ಕೆಮಿಕಲ್ ರೆಸಿಸ್ಟೆಂಟ್ ಪೆನ್ ಅಂತೆ. ಸೊ ಅಂದ್ರೆ ನೀರು ಬಿದ್ರು ಆಕ್ಚುಲಿ ಹೋಗಲ್ಲ, 1 ಡೇವರೆಗೂ ಹಂಗೆ ಇರುತ್ತೆ ನೀರು ಬಿದ್ರೂ ಸಹ. ಸೊ ಇದನ್ನ ಬರ್ಕೊಳ್ಳಿ. ಸೊ ಅದು ಬರಿಬೇಕಾದ್ರೆ ಏನಾದ್ರು ಒಂದು ಇಂಟೆನ್ಷನ್ನ ಸೆಟ್ ಮಾಡ್ಕೊಳ್ಳಿ. ಸೊ ದಟ್ ಎಸ್ ಈ ಕೆಲಸ ಆಯ್ತು ಇವತ್ತು ನನಗೆ ಅನ್ನೋ ಥರ, ಅಥವಾ ಇಷ್ಟು ಮಾರ್ಕ್ಸ್ ನನಗೆ ಬಂತು, ನಾನು ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿದ್ದೀವಿ ಅಂತ ಡೈಲಿ ಬರ್ಕೊಳ್ಳಿ ಆಯ್ತಾ. ಅಳಿಸೋದ್ರು ಮತ್ತೆ ಬರ್ಕೊಳ್ಳಿ. ಸೊ ಬರ್ಕೊಂಡು ಬರಿಬೇಕಾದ್ರೆ ಸ್ವಲ್ಪ ಇಂಟೆನ್ಷನ್ನ ಸೆಟ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಇಂಟೆನ್ಷನ್ನ ಸೆಟ್ ಮಾಡ್ಬಿಟ್ಟು ಕ್ಲಾರಿಟಿ ಇರಲಿ ಮೈಂಡಲ್ಲಿ. ಸೊ ಸೆಟ್ ಮಾಡ್ಬಿಟ್ಟು ದೆನ್ ಬರ್ಕೊಂಡು ಇಡೀ ದಿನ ಬಿಡಿ, ಸಾಕಷ್ಟು ಮಿರಾಕಲ್
ಮಿರಾಕಲ್ಸ್ ನೀವು ಖಂಡಿತವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಆ್ಯಂಡ್ ಎವ್ರಿ ಸಿಂಗಲ್ ಡೇ ಇದನ್ನು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ 2+4 is a 6 ನಂಬರ್ ಬರುತ್ತೆ ಆ್ಯಡ್ ಮಾಡಿದಾಗ. ಅದನ್ನ ನಂಗೆ ಗೊತ್ತಿಲ್ಲ, ಅದನ್ನ ತುಂಬ ನ್ಯೂಮರಾಲಜಿ ಪ್ರಕಾರ ಡಿಫ್ರೆಂಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಶುಕ್ರ ಏನೋ ಇರುತ್ತೆ ಅಂತ ಸಮಥಿಂಗ್ ಏನೋ ಹೇಳ್ತಾರೆ. ಐ ಆಮ್ ಸೋ ಸಾರಿ, ಪ್ಲೀಸ್ ಚೆಕ್ ಇನ್ ಗೂಗಲ್. ಸೊ ಹಾಗಾಗಿ ನಾನು ಇದನ್ನು ತುಂಬ ವರ್ಷದಿಂದ ಫಾಲೋ ಮಾಡ್ತಿದ್ದೀನಿ. ಆ್ಯಂಡ್ ನನ್ನ ಕೊಲೀಗ್ಸ್ ಎಲ್ಲ ನೋಡಿ ನಗಾಡ್ತಿರ್ತಾರೆ, ಏನು ಬರ್ಕೊಂಡಿದ್ಯಾ ಅದೆಲ್ಲ ಅಂತ ಅಂದ್ಬಿಟ್ಟು. ಸೊ ನಾನು ಆಲ್ಮೋಸ್ಟ್ ಎವ್ರಿ ಸಿಂಗಲ್ ಡೇ ಬರೀತೀನಿ ಆ್ಯಂಡ್ ಐ ಫೀಲ್ ರಿಯಲಿ ಗುಡ್. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ, ಓಕೆನಾ. ಸ್ವಲ್ಪ ಹೆಸರು ಕಾಳನ್ನ ನೆನೆಸಿಡ್ತಾ ಇದ್ದೀನಿ. ಸಾಯಂಕಾಲ ಬಂದು ಅದರಲ್ಲಿ ಸಾಂಬಾರು ರೆಡಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಇರ್ತದೆ, ಜಾಸ್ತಿ ಇಲ್ಲ. 1 ಟೈಮ್ಗೆ ಆಗೋಷ್ಟು ಮಾತ್ರ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದಿಷ್ಟು ನೆನೆಸಿದ್ದೀನಿ ಅಷ್ಟೇ, ಒಂದಿಷ್ಟು ನೆನೆಸಿದ್ದೀನಿ ಅಷ್ಟೇ. ಕಾಫಿ ಇಸ್ ರೆಡಿ. Amazing. ಐ ಹೋಪ್ ನೀವೆಲ್ಲ ಮಿರರ್ ಟೆಕ್ನಿಕ್ನ ಡೈಲಿ ಮಾಡ್ತಿದ್ದೀರಾ ಅಂತ. ಯಾವ್ದಾದ್ರು 1 ಟೈಮ್ ಮಾಡಿ ಸಾಕಾಗುತ್ತೆ. ಆ್ಯಂಡ್ ಡೈಲಿ ಪ್ರಾಕ್ಟೀಸ್ ಮಾಡಿ ಟು ಸಿ ದ ವಂಡರ್ಫುಲ್ ರಿಸಲ್ಟ್ಸ್ ಗೈಸ್. ಸೊ ಗೈಸ್, ನಾನು ರೆಡಿ ಆಗಿದ್ದಾಯಿತು. ದಿಸ್ ಇಸ್ ಮೈ ಔಟ್ಫಿಟ್. ಈ ಔಟ್ಫಿಟ್ ಲಿಂಕನ್ನು ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡಿ. ಆದಷ್ಟು ಲಿಪ್ಸ್ಟಿಕ್ಸ್ದು ಮತ್ತು ನಾನು ಮೇಕಪ್ ಏನೆಲ್ಲ ಯೂಸ್ ಮಾಡಿದ್ದೀನಿ ಅದನ್ನೆಲ್ಲನೂ ಹಾಕಿರ್ತೀನಿ. ಯು ಕ್ಯಾನ್ ಚೆಕ್ಔಟ್. ಎಷ್ಟು ಚೆನ್ನಾಗಿದೆ ನೋಡಿ ಇಯರಿಂಗ್ಸು. ಇದು ಸಕ್ಕತ್ತಾಗಿ ಕಾಣಿಸ್ತದೆ ಲುಕ್ಗೆ. ದಿಸ್ ದ ಪ್ಯಾಂಟ್. ಈ ಪ್ಯಾಂಟ್ ಇದಕ್ಕೆ ಬಂದಿರೋ ಪ್ಯಾಂಟ್ ಹಾಕ್ಕೊಂಡಿಲ್ಲ, ಬಿಕಾಸ್ ಸ್ವಲ್ಪ ಲೂಸ್ ಇದೆ ಅದು ನನಗೆ. ಅದಕ್ಕೋಸ್ಕರ ಬೇರೆ ಲೆಗ್ಗಿನ್ಸ್ ತರಿಸ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಟೈಮ್ ಆಗ್ತದೆ. ಲೆಟ್ಸ್ ಗೋ. ಸೊ ಬೂದ್ಕುಂಬಳಕಾಯಿ ಜ್ಯೂಸ್ ರೆಡಿ. ಇಲ್ಲಿ ಕುಡಿಯಲ್ಲ, ಆಫೀಸಿಗೆ ತೊಗೊಂಡು ಹೋಗ್ತಿದ್ದೀನಿ. ಆಫೀಸಲ್ಲೇ ಕುಡಿಯೋಣ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಮಾಡ್ಕೊಂಡು, ಜಾಸ್ತಿ ನೀರೆಲ್ಲ ಹಾಕಿ ಮಾಡ್ಕೊಂಡಿಲ್ಲ, ಸ್ವಲ್ಪನೇ ಹಾಕಿ ಮಾಡ್ಕೊಂಡಿರೋದು. ಸೊ ಸೊ ನಿಮ್ಗೆ ಗೊತ್ತಲ್ವ ಇವತ್ತು ಲಂಚ್ ತೊಗೊಂಡೋಗಿರಲಿಲ್ಲ, ಹಾಗಾಗಿ ಆಫೀಸ್ ಹತ್ರನೇ ಹೋಗ್ಬಿಟ್ಟು ಬಸವೇಶ್ವರ ಖಾನಾವಳಿ ಇದೆ, ಸಿಕ್ಕಾಬಿಟ್ಟೆ ಜನ ಇರ್ತಾರಪ್ಪ, ಅಲ್ಲೇ ಹೋಗ್ಬಿಟ್ಟು ಲಂಚ್ನೆಲ್ಲ ಮುಗಿಸ್ಕೊಂಬಂದಿದ್ದಾಯಿತು. ಜಸ್ಟ್ 1-2 ಚಪಾತಿ, ಒಂದು ಸ್ವಲ್ಪ ರೈಸ್ ತಿನ್ಕೊಂಡೆ ಅಷ್ಟೇ ನಾನು. ಅದಾದಮೇಲೆ ಈವ್ನಿಂಗ್ ಟೈಮಲ್ಲಿ ಹಾಗೆ ಕುತ್ಕೊಂಡಿದ್ದೆ. ಜೋರು ಮಳೆ ಅಂದರೆ ಸಿಕ್ಕಾಬಟ್ಟೆ ಮಳೆ ಇತ್ತು. 5:45 ಸ್ಟಾರ್ಟ್ ಆಗಿದ್ದು ಮಳೆ. ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಮಳೆ ನಿಂತಿದ್ದು. ಆ್ಯಂಡ್ ಯಾರೊಬ್ರು ಸೇಲ್ಸ್ ಪರ್ಸನ್ ಬಂದ್ಬಿಟ್ಟು ಹೊಸ ಶಾಪಿಂಗ್ ಆ್ಯಪ್ ಇದೆ, ಸೊ ಪ್ಲೀಸ್ ಟ್ರೈ ಮಾಡಿ, ಲಾಗಿನ್ ಮಾಡಿ, ನಂಗೆ ಕ್ರೆಡಿಟ್ ಬರುತ್ತೆ ಅಂತ ಹೇಳ್ತಿದ್ದ ಪಾಪ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಲಾಗಿನ್ ಮಾಡಿಕೊಂಡು ಅವನಿಗೆ ಸ್ಕ್ರೀನ್ಶಾಟ್ ತಗೊಳ್ಳೋಕ್ಕೆ ಹೆಲ್ಪ್ ಮಾಡ್ತಿದ್ದೆ. ಟೈಮ್ ಬಂದು 8:20. ಹ್ಯಾಂಗೋ ನನ್ನ ಕೊಲಿಗೆ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ, ಸ್ವಲ್ಪ ಡ್ರಾಪ್ ಕೊಟ್ಬಿಡಿ ಮನೆಯವ್ರಿಗೂ ಅಂತ ಹೇಳಿಬಿಟ್ಟು. ಅದಕ್ಕೆ ಪಾಪ ಬಿಟ್ಬಿಟ್ಟು ಹೋದ್ರು, ಇಲ್ಲಾಂದ್ರೆ ನಾನು ಇನ್ನೂ ಲೇಟಾಗಿ ಬರ್ತಿದ್ದೆ. ಸೊ ಇವಾಗ ಸದ್ಯಕ್ಕೆ ಊಟನ ಆಚೆಯಿಂದನೇ ತೊಗೊಂಬಂದೆ. ಪಡ್ಡು, ಬಿಕಾಸ್ ನನಗೆ ಸೆಷನ್ ಇದೆ ಬರೋ, ಅದಕ್ಕೆ ಬೇಗ ಬೇಗ ಮುಗಿಸ್ಬೇಕು. ಪಡ್ಡನ್ನ ತೊಗೊಂಬಂದೆ. ಈಗ ಅದನ್ನು ತಿಂದ್ಬಿಟ್ಟು ಹ್ಯಾಂಡ್ ವಾಶ್ ಮಾಡ್ಕೊಂಡು ಡೈರೆಕ್ಟಾಗಿ ಊಟ ಎಲ್ಲ ಮುಗಿಸಿ ಆಮೇಲೆ ನೋಡೋಣ, ಇನ್ನೊಂದು ಸೆಷನ್ನು ಇದೆ, ಅದನ್ನು ಬ್ಯಾಕ್ ಟು ಬ್ಯಾಕ್ ಮುಗಿಸ್ಕೋತೇನೆ ಏನು ಅಂತ ಚೆಕ್ ಮಾಡ್ತೀನಿ. ಡಿಪೆಂಡ್ಸ್ ಆನ್ ಕ್ಲೈಂಟ್ಸ್ ಅವೈಲಬಲ್ ಇದ್ರೆ. ಸೊ ಅದಾದಮೇಲೆ ಟಯರ್ಡ್. ಸೊ ಅದೆಲ್ಲ ಮುಗಿಸಿ ಆ್ಯಂಡ್ ದೆನ್ ಪಾತ್ರೆ ಎಲ್ಲ ವಾಶ್ ಮಾಡಿ ಸಾಂಬಾರೆಲ್ಲ ರೆಡಿ ಮಾಡಬೇಕು. ಆಮೇಲೆ ಸಿಕ್ಕಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಆಯಿತಾ. ಸದ್ಯಕ್ಕೆ ಲೈಕ್ ಸಿಕ್ಕಾಬಟ್ಟೆ ಹರಿಲಿದ್ದೀನಿ, ಆಮೇಲೆ ಮಾತಾಡ. ಗೈಸ್ ಟೈಮ್ ಬಂದು ಓ ಮೈ ಗಾಡ್ 1 ಸೆಕೆಂಡ್ 10:27. ಕರೆಂಟ್ ಹೋಗಿದೆ, ಸಿಕ್ಕಾಬಟ್ಟೆ ಮಳೆ ಇದೆ ಗೈಸ್ ನಮ್ಮ ಕಡೆ ಅಂತೂ. ಇವಾಗ ಆಲ್ಮೋಸ್ಟ್ ನಿಂತಿದೆ. ಈವ್ನಿಂಗ್ 5 o'clock ಮಳೆ ಸ್ಟಾರ್ಟ್ ಆಗಿದ್ದು, ಇವಾಗ ಸ್ವಲ್ಪ ನಿಂತಿದೆ. ನಾನು ಟಾರ್ಚ್ ಹಾಕೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ. ನನ್ನ ಸೆಷನ್ ಮುಗೀತು, ಮುಗಿದು ಒಂದು 20 minutes ಆಯಿತು. ಬಟ್ ಸ್ಟಿಲ್ 2 ಸಲ ಹೋಯಿತು ಕರೆಂಟ್ ಬಂದು, ಇನ್ನೂ ಬಂದಿಲ್ಲ. ಐ ಆಮ್ ಜಸ್ಟ್ ವೆಯ್ಟಿಂಗ್. ಇವಾಗ ನಾನಿನ್ನು ಫೇಸ್ ವಾಶ್ ಕೂಡ ಮಾಡಿಲ್ಲ, ಜಸ್ಟ್ ಫೇಸ್ ವೆಟ್ ಟಿಶ್ಯೂನ ಕ್ಲೀನ್ ಮಾಡಿಕೊಂಡೆ ಅಷ್ಟೇ. ಸೊ ಇನ್ನು ಫೇಸ್ ವಾಶ್ ಮಾಡಬೇಕು ಆ್ಯಂಡ್ ಅಡುಗೆ ಮಾಡಬೇಕಿತ್ತು ನಾಳೆಗೆ ಪ್ರಿಪ್ರೇಷನ್ ಅಂತ ಹೇಳಿಬಿಟ್ಟು, ಆದರೂ ಕೂಡ ಇನ್ನೂ ಆಗಿಲ್ಲ. ಸೊ ಎಲ್ಲ ಬೇಗ ಮಾಡಿ ಮುಗಿಸ್ಬೇಕು. ಇವಾಗ ಸ್ವಲ್ಪ ಚಾರ್ಜ್ ಇದೆ, ರಿಂಗ್ ಲೈಟಲ್ಲಿ ಹಾಕ್ಕೊಂಡು ಪವರ್ ಬ್ಯಾಂಕ್ ಕನೆಕ್ಟ್ ಮಾಡಿಕೊಂಡು ಪಾತ್ರೆ ವಾಶ್ ಮಾಡ್ತಾ ಇದ್ದೀವಿ. ಸ್ವಲ್ಪನೇ ಇದೆ ಪಾತ್ರೆ, ಜಾಸ್ತಿ ಏನಿಲ್ಲ. ಇನ್ನೊಂದು ಸೆಷನ್ ಬರುತ್ತೆ ಅನ್ಕೋಣ. ಬುಕ್ ಆಗಿದೆ, ಬಟ್ ಏನಂದ್ರೆ ಅವ್ರು ಆಚೆ ಇದಾರೆ ಅಂತ ಹೇಳ್ಬಿಟ್ರೆ ಆಯ್ತಾ, ಅದಕ್ಕೆ ಸರಿ ಅವಾಗೆಲ್ಲ ಆಚೆ ಇದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಸೆಷನ್ಸ್ ತಗೊಳೋದು ವೇಸ್ಟ್ ಆಗ್ತಿದೆ, ಅದಕ್ಕೆ ಅಂತ ಹೇಳ್ಬಿಟ್ಟು
ಜಸ್ಟ್ ಸ್ಟಾರ್ಟೆಡ್ ಹಿಂಗೆ, ಇನ್ನು ಪವರ್ ಬಂದಿಲ್ಲ. ಥ್ಯಾಂಕ್ಸ್ ಟು ರಿಂಗ್ ಲೈಟ್, ಅಟ್ಲೀಸ್ಟ್ ನಂಗೆ ಸಪೋರ್ಟ್ ಮಾಡ್ತಿದೆ ಈ ಟೈಮಲ್ಲಿ. ಆ್ಯಂಡ್ ಸೆಷನ್ ಬಗ್ಗೆ ಇವತ್ತು ಆಲ್ರೆಡಿ 80 ಆ್ಯಂಡ್ 2 days ಟು ಗೋ. ಡಿಸ್ಕೌಂಟ್ ಆಮೇಲೆ ಸಿಗಲ್ಲ ನಿಮಗೆ. ಸೊ ಈ ಟೈಮಲ್ಲೇ ಜಾಯ್ನ್ ಆಗಿ, ಅದಾದ್ಮೇಲೆ ಪ್ರೈಸ್ ನಾರ್ಮಲ್ ಆಗಿ ಬರುತ್ತೆ. ಆಮೇಲೆ ಪ್ಲೀಸ್ ಡೋಂಟ್ ಕಮೆಂಟ್ ಎಲ್ಲ ಡಿಸ್ಕೌಂಟ್ ಕೊಡಿ ಅಂತ ಪ್ಲೀಸ್, ಓಕೆನಾ? ನಾಳೆ ಅರ್ಲಿ ಮಾರ್ನಿಂಗ್ ಸೆಷನ್ ಇದೆ, 6 to 7 ಇದೆ ಒಂದು. ಇವಾಗಲೇ ಎಲ್ಲ ವಾಶ್ ಮಾಡಿಟ್ರೆ ಸೊ ಬೆಳಗ್ಗೆ ತುಂಬಾ ಈಸಿ ಆಗುತ್ತೆ. ಇವಾಗ ಒಂದು ಸಾಂಬಾರ್ ಸ್ವಲ್ಪ ಹಂಗೆ ಮಾಡಕ್ ಇಟ್ಬಿಡ್ತೀನಿ. ಕರೆಂಟ್ ಇದ್ದಿದ್ರೆ ರುಬ್ಬಿಟ್ಟು ಮಾಡ್ತಿದ್ದೆ, ಕರೆಂಟ್ ಇಲ್ಲ ಸೊ ರುಬ್ಬಕ್ಕಾಗಲ್ಲ. ಬೆಳಿಗ್ಗೆ ಕರೆಕ್ಟ್ ಟೈಮ್ಗೆ ಎದ್ದು ಎಲ್ಲಾ ಕೆಲಸ ಮಾಡೋದ್ರೆ ಎಲ್ಲ ಆಗುತ್ತೆ. ಬಟ್ ಏನ್ ಮಾಡೋದು, ಕೆಲವೊಂದ್ಸಲ ಕೆಲಸದಲ್ಲಿರೋ ಸ್ಟ್ರೆಸ್ಸು, ಲೇಟ್ ನೈಟ್ ಆಫೀಸಿಂದ ಬರೋದು, ಇದೆಲ್ಲ ಸೇರ್ಕೊಂಡಾಗ ನಮ್ಮ ರೋಟಿನ ಉಲ್ಟಾ ಹೊಡೆಯುತ್ತೆ. ಬಟ್ ಸ್ಟಿಲ್ ಮನ್ಸ್ ಮಾಡಿದ್ರೆ ಮಾಡ್ಬೋದು, ಆಗಲ್ಲ ಅಂತಾನು ಏನಿಲ್ಲ. ರಿಂಗ್ ಲೈಟ್ ಗಾನ್, ಯಾಕಂದ್ರೆ ಪವರ್ ಬ್ಯಾಂಕ್ ಅಲ್ಲಿ ಚಾರ್ಜ್ ಇಲ್ಲ. ಟೈಮ್ ಬಂದು 11 ಆಗ್ತದೆ. ಸೊ ಸ್ವಲ್ಪ ವ್ಯಾಸ್ಲಿನ್ ಹಾಕೋತೀನಿ. ಸ್ವಲ್ಪ ಕಣ್ಣ ಹತ್ರನೂ ಹಾಕೊಂಡ್ಬಿಡ್ತೀನಿ. ಹಿಂಗೆ ಫೇಸಲ್ಲಿ ಎಲ್ಲಿ ಡ್ರೈ ಇದ್ರೂ ಕೂಡ ಹಾಕೋಬೋದು ಇದನ್ನು. ಲಿಪ್ಸ್ಗೆ ಎಷ್ಟೊಂದು ಮಾಯ್ಶ್ಚರೈಸ್ ಮಾಡುತ್ತಂದ್ರೆ ನಮ್ಮ ಬಾಡಿ ಪಾರ್ಟ್ಸಿಗೆ ಮಾಡಲ್ವ, ಸ್ಕಿನ್ನಿಗೆ ಮಾಡಲ್ವ ಅಂತ. ಈ ಸೈಡಲ್ಲಿ ಏನಾದ್ರು ಬ್ಲ್ಯಾಕ್ ಇದ್ರೆ ಅಲ್ಲೂ ಸಹ ಹಾಕೋಬೋದು ನೀವು, ಚೆನ್ನಾಗಿ ಇದಾಗುತ್ತೆ. ಕ್ರೀಮ್ಸ್ ಎಲ್ಲ ಖಾಲಿ ಆಗಿದೆ, ಹ್ಯಾವ್ ಟು ಆರ್ಡರ್. So yeah, that's it for the day. In ಎಂತದಿಲ್ಲ, ಕರೆಂಟ್ ಇಲ್ಲ, ಐ ಕಾಂಟ್ ಡೂ ಎನಿಥಿಂಗ್ ಆಸ್ ಆಫ್ ನಾವ್. ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ನ ಕೂತು ಎಂಜಾಯ್ ಮಾಡಿದವ್ರಿಗೆ. ಸಿಗ್ತೀನಿ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ. ಆ್ಯಂಡ್ ಎಸ್, ಟೇಕ್ ಕೇರ್, ಬಾಯ್ ಗೈಸ್.